सुमतिभिरनुमेदं शुभ्रकाजं सखाजं सुखमजमनपाजं मुक्त्युपाजं विमाजं नृहजमहममेजं ध्येयमम्नाजगेजं सदजमसदजेजं श्रीसहाजं भजेयं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम् श्रियःपत्ये नित्या गणितगुणमाणिक्यविशदप्रभाजालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषाम्नाय स्मृतिहृदयदीप्ताय हरजे येन प्रादुरभाविभूमिवरजे विस्तारिगोसन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसमनाजिसाधुनिकरश्चाकारि सम्मार्गगः तेनं व्यासदिवाकरेण सततं मात्याजि मे मानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विशदे सक्तिर्न वै बाधिते नैवास्ति प्रतिपक्षजुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावाद्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात् विभूत्यै पदवाक्यप्रमाणज्ञान प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनःसरसि भुवि अनुव्याख्याननलिने चञ्चरीकतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महतां ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्यापरं सुखं सेवन्ते यत्पदं धीरास्तं भजे वल्लभं श्रियः ಈಗ 207ನೆಯ ಸುಧಾಮೂಲ. ಇದರಲ್ಲಿ ಇದುವರೆಗೆ ಯಾವ ಪ್ರಮಾಣಗಳನ್ನ ಕೊಟ್ಟರು ಒಪ್ತಾ ಇಲ್ಲ ಅರ್ಥವನ್ನ. ಆ ಪ್ರಮಾಣ ಏನೋ ಬೇರೆ ಅರ್ಥ ಹೇಳ್ತಾ ಇದೆ ಅಂತ ಪೂರ್ವ ಪಕ್ಷಿಗಳು ಆಕ್ಷೇಪ ಮಾಡ್ತಾ ಇದ್ದಾರೆ. ಯಾವ ಪ್ರಮಾಣ? ಭಗವದ್ಗೀತೆಯನ್ನ ಕೊಟ್ಟರು, ಇಲ್ಲ ಭಗವದ್ಗೀತೆಯಲ್ಲಿ ಹೇಳ್ತಾರ ವಿಷಯನೇ ಬೇರೆ, ನೀವು ಈ ವಿಷಯದಲ್ಲಿ ನಾವು ಪ್ರಮಾಣ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದೀರಿ, ಇದು ಸರಿ ಇಲ್ಲ. ಯಾಕೆ ನೀವು ಕೊಡ್ಬೇಕಾಗಿದ್ದು ಯಾವ ವಿಷಯದಲ್ಲಿ? ದೇವರ ಅಪರೋಕ್ಷ ಜ್ಞಾನ ಆದ ವ್ಯಕ್ತಿಗೆ ಎಲ್ಲಾ ಕರ್ಮ ಅಂದ್ರೆ ಪ್ರಾರಬ್ಧ ಕರ್ಮ ಬಿಟ್ಟು ಯಾವ ಯಾವ ಕರ್ಮ ಇದೆಯೋ, ಪುಣ್ಯ ಆಗ್ಲಿ ಪಾಪ ಆಗ್ಲಿ, ಅದೆಲ್ಲ ಒಂದು ಕ್ಷಣದಲ್ಲಿ ನಾಶ ಆಗ್ಬಿಡುತ್ತೆ. ಈ ವಿಷಯಕ್ಕೆ ನಾವು ಪ್ರಮಾಣ ಕೊಡಿ. ಅನುಭವಿಸಿ ಕರ್ಮಗಳನ್ನು ನಾಶಪಡಿಸ್ಕೊಳ್ಬೇಕಾ, ದೇವ್ರ ದರ್ಶನ ಮಾಡೋದ್ ಕೂಡಲೇ ಪರಿಹಾರ ಆಗತ್ತಾ, ನಾಶ ಆಗತ್ತಾ ಅಂತ ಅದಕ್ಕೆ ಅನೇಕ ಪ್ರಮಾಣಗಳನ್ನ ಕೊಡ್ತಾ ಬಂದ್ರು. ಯಾವ ಪ್ರಮಾಣವನ್ನು ಒಪ್ತಾ ಇಲ್ಲ. ಕೊನೆಗೆ ಈ ಪ್ರಮಾಣವನ್ನು ಕೊಟ್ಟರು. ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ದುಃಖ ಪಡಬೇಡ, ಎಲ್ಲ ಪಾಪಗಳಿಂದ ಮುಕ್ತಿಯನ್ನ ಕೊಡ್ತೀನಿ, ನನ್ನನ್ನ ತಿಳಿದು ಭಜನೆ ಮಾಡು, ಶರಣಾಗತ ನಾಕು. ತಿಳಿಯೋದು ಅಂದ್ರೆ ಜ್ಞಾನನೇ ಬಂತಲ್ಲಿ. ಯಾರು ದೇವರನ್ನ ಸರ್ವೋತ್ತಮ ಸರ್ವಶಕ್ತ ಅಂತೆಲ್ಲ ತಿಳಿತಾರೆ, ಎಲ್ಲ ಶಕ್ತಿ ಇದೆ ದೇವರಿಗೆ, ಎಲ್ಲರಿಗಿಂತಲೂ ಉತ್ತಮ. ಹಾಗಾಗಿ ಅವನ ಶಕ್ತಿಯಿಂದ ಅವನನ್ನು ನೋಡಿದ ಕೂಡಲೇ ನಮ್ಮ ಎಲ್ಲ ಕರ್ಮಗಳನ್ನು ಕಳೀತಾನೆ ಅಂತ ಯಾರು ತಿಳ್ಕೊಂಡು ಭಗವಂತನನ್ನ ದಾಸೋಹಂ ಅಂತ ಹೇಳಿ, ನಾನ್ ದಾಸ ಅಂತ ದೇವರ ಸೇವೆಯನ್ನು ಯಾರು ಮಾಡ್ತಾರೋ ಅಂಥವರಿಗೆ ಖಂಡಿತ ಭಗವಂತ ಕರ್ಮಗಳನ್ನು ನಾಶಪಡಿಸ್ತಾನೆ, ಆಮೇಲೆ ಅನುಗ್ರಹ ಮಾಡ್ತಾನೆ, ಮೋಕ್ಷವನ್ನು ಕೊಡ್ತಾನೆ. ಅದು ಬಂತು. ಹೆಚ್ಚು ಕಡಿಮೆ ಈಗೆಲ್ಲ ಮೋಕ್ಷದ ಬಗ್ಗೆ ಬಂದ್ರೆ ನೀವು ಗಮನಿಸ್ಬೋದು, ಭಾಗವತದಲ್ಲಿ, ಈ ಸುಧಾದಲ್ಲಿ ಅಥವಾ ಬೇರೆ ಶಾಸ್ತ್ರ ಗ್ರಂಥಗಳಲ್ಲಿ ಎಲ್ಲಿ ನೋಡಿದ್ರು ಏನ್ ವಿಷಯ ಸಿಗತ್ತೆ ನಮಗೆ ಅಂದ್ರೆ ವೈರಾಗ್ಯ, ಭಕ್ತಿ, ಧ್ಯಾನ, ಅಪರೋಕ್ಷ ಜ್ಞಾನ, ಮತ್ತೆ ಪ್ರಸಾದ, ಅನುಗ್ರಹ, ಮೋಕ್ಷ, ಇದರಲ್ಲೇ ವಿಚಾರ ಇರುತ್ತೆ.
ಹೊಸ ವಿಚಾರ ಅದರಲ್ಲಿ ಭಾಗವತ ಧರ್ಮಗಳು ಕೆಲವ್ರನ್ನ ಉಪದೇಶ ಮಾಡಿರ್ತಾರೆ ಭಾಗವತಲ್ಲಿ. ಅದರಲ್ಲಿ ಯಾವುದನ್ನ ಸುಧಾದಲ್ಲಿ ತಗೊಂಡಿದ್ದಾರೆ ಅದು ಮುಖ್ಯ. ಯಾಕಂದ್ರೆ ಭಾಗವತ ಅಧ್ಯಯನವನ್ನ ಅಷ್ಟು ಮಾಡಿನೂ ಸುಧಾದಲ್ಲಿ ಅನುವ್ಯಾಖ್ಯಾನದಲ್ಲಿ ಇದೇ ತಗೊಳ್ತಾರೆ ಅಂದ್ರೆ ಬಹಳ ಮುಖ್ಯ ಅಂತ ಅರ್ಥ. ಹಾಗಾದ್ರೆ ಯಾವ್ದದು ಅನ್ನೋ ವಿಷಯವನ್ನ ನೋಡ್ಬೇಕು. ಅದರಲ್ಲಿ ಪರಿಮಳ ಟಿಪ್ಪಣಿಯಲ್ಲಿ ಇಲ್ಲಿ ವಿಶೇಷ ಇದೆ, ಅದನ್ನ ನೋಡ್ತಾ ಹೋಗೋಣ. 207ನೇ ಸುಧಾ ಮೂಲದ ಪರಿಮಳ ಟಿಪ್ಪಣಿಯಲ್ಲಿ ಗೀತಾ ತಾತ್ಪರ್ಯೇ ಅಷ್ಟಾಧ್ಯಾಯ ಅಂತ ಬರೀತಾರೆ. ಅಷ್ಟಾದಶೇ ಅಧ್ಯಾಯ, 18ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಒಂದು ಮಾತು ಬಂದಿದೆ ಅಂತ. ನಮ್ಗೆ ಇದು ಶ್ಲೋಕ ಅಂತಾನೆ ಗೊತ್ತಾಗಲ್ಲ. ಇಲ್ಲೇನಾಗಿದೆ ಸುಧಾವಾಕ್ಯದಲ್ಲಿ ಸರ್ವೋತ್ತಮತ್ವ ವಿಜ್ಞಾನ ಪೂರ್ವಂ ಇತ್ಯಾದಿನ, ಇಲ್ಲಿ ಆಚಾರ್ಯರೇ ಮತ್ತೊಂದು ಕಡೆ ಶರಣಾಗತಿ ಅಂದ್ರೆ ಏನು, ದೇವರನ್ನ ನಾವು ಶರಣಾಗತರನ್ನಾಗಿ ಹೊಂದೋದು ಅಂದ್ರೆ ನಾವು ನಮ್ಮನ್ನು ಸಮರ್ಪಣೆ ಮಾಡ್ಕೊಳ್ಳೋದು ದೇವರಿಗೆ ಅಂದ್ರೆ ಏನರ್ಥ. ನಂಗೆಲ್ಲ ಕಷ್ಟ ಆಗ್ಬಿಟ್ಟಿದೆ ದೇವ್ರೆ, ಎಲ್ಲ ಕಷ್ಟ ಪರಿಹಾರ ಮಾಡಪ್ಪ, ಯಾರೂ ರಕ್ಷಕರಿಲ್ಲ ನಿನ್ನನ್ ಬಿಟ್ಟು, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ. ಈದ ರಕ್ಷಣೆ ಅಂದ್ರೆ ಎಲ್ಲ ಬಿಟ್ಟು ಅವನ ಹತ್ರ ಹೋಗೋದಾ, ಏನದು ಅಂತ ಒಂದು ಪ್ರಶ್ನೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಇದ್ರ ವಿವರಣೆ ಇದೆಯಂತೆ. ಅದನ್ನ ಇಲ್ಲಿ ಹೇಳ್ತಾರೆ, ಸರ್ವೋತ್ತಮತ್ವ ವಿಜ್ಞಾನ ಪೂರ್ವಂ ತತ್ರ ಮನಸ್ಸದಾ ಸರ್ವ ಅಧಿಕ ಪ್ರೇಮಯುಕ್ತಂ ಸರ್ವಸ್ಯಾತ್ರ ಸಮರ್ಪಣಂ ಅಖಂಡ ತ್ರಿವಿಧ ಪೂಜಾ ತದ್ಭಕ್ತೇವ ಸ್ವಭಾವತಃ ಅಂತೆಲ್ಲ ವಿವರಣೆ ಮಾಡ್ತಾರೆ. ಇದು ಭಗವದ್ಗೀತೆಯಲ್ಲಿ ಆಚಾರ್ಯರ ಗ್ರಂಥದಲ್ಲಿರೋದು. ಅಲ್ಲಿ ವಿವರಣೆ ಮಾಡಿದ್ದಾರೆ ಒಂದು ಪುರಾಣದ ವಾಕ್ಯ ತಗೊಂಡು, ಅದು ವಿಷ್ಣು ಪುರಾಣ, ಅಲ್ಲಿ ವಿಷಯ ಬಂದಿರೋದು ಆ ಶ್ಲೋಕನ ಇಲ್ಲಿ ಹಾಕಿದ್ದಾರೆ. ಹಾಗಾದ್ರೆ ಮಧ್ವಾಚಾರ್ಯರು ಮತ್ತೊಂದು ಗ್ರಂಥದಲ್ಲಿ ಭಗವದ್ಗೀತೆಗೆ ಬರೀತಾ ಸರ್ವೋತ್ತಮತ್ವ ವಿಜ್ಞಾನ ಪೂರ್ವಂ ಅಂತ ಕೋಟ್ ಮಾಡಿಕೊಂಡು ಅಲ್ಲಿ ವಿವರಣೆ ಮಾಡಿದ್ದಾರೆ. ಅದರ ಅರ್ಥ ಏನು ಅಂತ ತಿಳಿದ್ರೆ ನಮಗ ಅರ್ಥ ಆಗುತ್ತೆ. ಓ, ದೇವರನ್ನ ನಾವು ಶರಣಾಗತನನ್ನಾಗಿ ಹೊಂದೋದು ಅಂದ್ರೆ ನಾವು ಅವನ ಹತ್ರ ಹೋಗಿ ಶರಣು ಅಂತ ಹೇಳಿ ಅವನ ಕಾಲಿಗೆ ಬೀಳೋದು, ನಮ್ಮನ್ನ ನಾವು ಸಮರ್ಪಣೆ ಮಾಡ್ಕೊಳ್ಳೋದು ಅಂದ್ರೆ ಏನ್ ಅರ್ಥ ಅಂದನ್ ವಿವರಣೆ ಮಾಡ್ತಾ, ಸರ್ವೋತ್ತಮತ್ವ ವಿಜ್ಞಾನ ಪೂರ್ವಂ ತತ್ರ ಸದಾ ಮನಃ. ಮೊದಲನೇ ಗುಣ ಏನಂದ್ರೆ ದೇವರನ್ನ ನಾವು ಹೊಂದಬೇಕು, ಪೂರ್ತಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಬೇಕು ಅಂದ್ರೆ ಮೊದಲು ನಮ್ಮ ಮನಸ್ಸು. ಅದಕ್ಕೆ ಭಾಗವತಲ್ಲೂ ಉಪದೇಶ ಕೊಟ್ಟಿದ್ದಾರೆ, ಮನಸ್ಸೇನಿದೆಯಲ್ಲ ಮನಸ್ಸು ಬೇರೆ ಕಡೆ ಇರಬಾರ್ದು, ಅದು ದೇವರಲ್ಲಿ ಇರ್ಬೇಕು ಸದಾ ಅಂತ ಹೇಳ್ತಾರೆ. ಯಾವಾಗ್ಲೂ ಹೇಗ್ ಸಾಧ್ಯ ಅಂತ ಖಂಡಿತ ಆಗುತ್ತೆ. ಯಾವುದೇ ಒಂದಿದ್ದು ಮನಸ್ಸಿನಲ್ಲಿ ಇರುತ್ತೆ, ದೇವರ ಅನುಗ್ರಹದಿಂದ ಆಯ್ತು, ಬಾಯ್ ಬಿಟ್ಟು ಹೇಳ್ಬೇಕು ಅಂತಿಲ್ಲ, ಮನಸ್ಸಿನಲ್ಲಿ ಸದಾ ಇರ್ಬೇಕು ಆ ದೇವರ ಬಗ್ಗೆ ಚಿಂತನೆ. ತತ್ರ ಸದಾ ಮನಃ, ಹೇಗಿರ್ಬೇಕು ಮನಸ್ಸು, ಸರ್ವೋತ್ತಮತ್ವ ವಿಜ್ಞಾನ ಪೂರ್ವಂ. ದೇವರು ಅಂದ್ರೆ ನಿಮಗ್ ಮೊದಲು ತಲೆಗೆ ಬರ್ಬೇಕಾಗಿದ್ದು ಸರ್ವೋತ್ತಮ, ಹರಿ ಸರ್ವೋತ್ತಮ. ಎಲ್ಲರಿಗಿಂತಲೂ ವಾಯುದೇವರು, ಬ್ರಹ್ಮದೇವರು, ಲಕ್ಷ್ಮಿ ಎಲ್ಲರಿಗಿಂತಲೂ ಉತ್ತಮ ಅವನು. ಅವನು ಬಿಟ್ಟು ಮತ್ತೊಬ್ಬ ಇಲ್ಲ ಯಾರು ಅವನ್ ಥರ. ಆ ಜ್ಞಾನ ಬರ್ಬೇಕು ಮೊದಲು. ಸರ್ವೋತ್ತಮತ್ವ ಜ್ಞಾನ ಬಹಳ ಮುಖ್ಯ ಶರಣಾಗತಿಯ ಒಂದು ಭಾಗವಾಗಿ. ಆದ್ರಿಂದಲೇ ಹರಿಸರ್ವೋತ್ತಮತ್ವ ತುಂಬಾ ಮುಖ್ಯ ಅಂತ ಹೇಳೋದು. ನೀವು ಯಾವ್ದೇ ಪುರುಷ ಸೂಕ್ತವನ್ನು ನೋಡ್ಬಹುದು, ಅದರ ವಿವರಣೆಯಾಗಿ ಭಾಗವತಲ್ಲಿ ನೋಡ್ಬಹುದು. ಎಲ್ಲಾ ಕಡೆ ಏನ್ ಬರ್ತಾ ಇದೆ, ಸರ್ವೋತ್ತಮತ್ವ ಭಗವಂತನ ಬಗ್ಗೆ ತಿಳಿಬೇಕಾಗಿತ್ತು, ಅದೇ ಮುಖ್ಯ. ಆದ್ರಿಂದಲೇ ಹರಿಸರ್ವೋತ್ತಮತ್ವ. ನಂತರ ವಾಯು ಜೀವೋತ್ತಮತ್ವನು ಅಷ್ಟೇ ಮೇನ್ ಪ್ರಧಾನ ಪ್ರಮೇಯ. ಅದು ಹರಿಸರ್ವೋತ್ತಮತ್ವದ ಜ್ಞಾನ ಬಹಳ ಚೆನ್ನಾಗಿರ್ಬೇಕು. ಇಷ್ಟಿತ್ತು ಸರ್ವಾಧಿಕ ಪ್ರೇಮಯುಕ್ತಂ ಸರ್ವಸ್ಯ ಅತ್ರ ಸಮರ್ಪಣಂ. ಎಲ್ಲದಕ್ಕಿಂತಲೂ ಹೆಚ್ಚು ಪ್ರೇಮ ಭಗವಂತನಿರ್ಬೇಕಂತೆ. ಜಯತೀರ್ಥರು ನ್ಯಾಯಸುಧಾದ ಜಿಜ್ಞಾಸಾಧಿಕರಣದ ಭಾಗದಲ್ಲಿ ಹೇಳ್ತಾರೆ, ಭಕ್ತಿ ಅಂದ್ರೆ ಏನು ಅಂತ ಹೇಳ್ತಾರೆ. ಅದನ್ನ ಅನೇಕ ಬಾರಿ ಹೇಳಿದೆ ನಾನು. ಅದರಲ್ಲಿ ನಿರವಧಿಕ ಅನಂತ ಅನವದ್ಯ ಕಲ್ಯಾಣ ಗುಣತ್ವ ಜ್ಞಾನಪೂರ್ವಕ ಸ್ವಾತ್ಮ ಆತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಅಂತ ವಿವರಣೆ ಕೊಡ್ತಾರೆ. ಅವ್ರ ವಾಕ್ಯ ಭಕ್ತಿ ಅಂದ್ರೆ ಹೀಗೆ ಅಂತ ಹೇಳ್ತಾರೆ. ಇದು ಹೇಳೋದು ತುಂಬಾ ಕಷ್ಟ. ಅದು ಜಯತೀರ್ಥರೇ ಆದಂಥ ಸಮರ್ಥ ವ್ಯಕ್ತಿ ಅವರು ಅಷ್ಟು ವಿವರಣೆ ಮಾಡಿದ್ರಲ್ಲ ಭಕ್ತಿ ಅಂದ್ರೆ ಏನು ಅಂತ ಮಧ್ವಾಚಾರ್ಯರ ವಾಕ್ಯಕ್ಕೆ. ಅಲ್ಲಿ ಅವ್ರು ಹೇಳಿದ್ದಿಷ್ಟು, ನಿಮಗೆ ಭಕ್ತಿ ಅಂದ್ರೆ ಏನು ಅಂತ ಪರಿಚಯ ಮಾಡ್ಕೊಡ್ಬೇಕು ಅಂದ್ರೆ ಎಲ್ಲರ ಮೇಲೆಗಿಂತ ಜಾಸ್ತಿ ಭಗವಂತನ ಮೇಲೆ ಪ್ರೇಮ ಪ್ರವಾಹ ಇರ್ಬೇಕು ಅಂತ. ಇಲ್ಲೂ ಪ್ರೇಮ ಅನ್ನೋ ಶಬ್ದ ಬರುತ್ತೆ, ಅದೇ ಭಕ್ತಿ ಅನ್ನೋ ತಾತ್ಪರ್ಯ. ಎಲ್ಲರಿಗಿಂತಲೂ ಹೆಚ್ಚಿನ ಪ್ರೇಮ ಭಗವಂತನಲ್ಲಿ ನಿಮಗಿರ್ಬೇಕು, ಆಗ ನಿಮಗ್ ಭಕ್ತಿ ಇದೆ ಅಂತ ಅರ್ಥ ದೇವರಲ್ಲಿ. ಸ್ವಾತ್ಮ ಆತ್ಮೀಯ ಸಮಸ್ತ ವಸ್ತು, ನಿಮಗೆ ಹೆಚ್ಚು ಎಲ್ಲಿರತ್ತೆ ಪ್ರೇಮ? ಹೆಂಡತಿ ಮಕ್ಕಳು, ತನ್ನ ಹೆಂಡತಿ ತನ್ನ ಮಕ್ಕಳು, ತನ್ನ ತಂದೆ ತಾಯಿ ಎಲ್ಲರಲ್ಲಿ ಇರುತ್ತೆ. ಸರಿ, ಅವ್ರಿಗೆಂತ ಬಿಡಿ,
ಅವ್ರಿಗೆ ಅವರಲ್ಲಿರೋ ಪ್ರೇಮಕ್ಕಿಂತ ಹೆಚ್ಚು ಪ್ರೇಮ ಎಲ್ಲಿರುತ್ತೆ? ತನ್ನಲ್ಲಿ ತನಗಿರುತ್ತೆ. ತನ್ನ ಮೇಲೆ ತನಗೆ ಒಬ್ಬ ಜೀವನಿಗೆ ಎಷ್ಟು ಅಭಿಮಾನ ಪ್ರೀತಿ ಇರುತ್ತೆ ಅಂದ್ರೆ ಎಲ್ಲೂ ಇರಲ್ಲ ಯಾರ ಮೇಲೆ. ನಾನು ನಂದು ಅಂತ ಬಂದ ಮೇಲೆ ಅದು ಬೇರೆ ವಿಷಯ ಆಯ್ತು. ನಾನು ಮೊದಲು, ಆಮೇಲೆ ನಂದು ವಸ್ತುಗಳು ಅದೆಲ್ಲ. ನಾನು ಅನ್ನೋದೇನಿದೆಯಲ್ಲ ಜೀವ, ಅದ್ರ ಮೇಲೆ ತುಂಬಾ ಅಭಿಮಾನ ಇರುತ್ತೆ. ಯಾರಿಗೇ ಆಗ್ಲಿ ತನ್ನ ಬಗ್ಗೆ ತನಗಿದ್ದೇ ಇರುತ್ತೆ. ಬೇರೆಯವ್ರ ಬಗ್ಗೆ ನೆಕ್ಸ್ಟ್ ಎರಡನೇದದು. ನಾವ್ ಅನ್ಕೊಳ್ಳೋದು ನಮಗಿಂತ ಅವ್ರ ಮೇಲೆ ಅವ್ರಿಗೆ ಏನು ನಮ್ಮ ಮೇಲಿಗಿಂತ ಅವ್ರ ಮೇಲೆ ಜಾಸ್ತಿ ನಮಗಿದೆ ಅಂತ, ಹಂಗೆಲ್ಲ ಏನಿಲ್ಲ. ಕೊನೆಗೆ ನಮ್ ಬಗ್ಗೆ ನಮಗೆ ಇರುತ್ತೆ, ತುಂಬಾ ಅಭಿಮಾನ ಇರುತ್ತೆ, ಪ್ರೀತಿ ಇರುತ್ತೆ. ಆದ್ರೆ ಈ ಪ್ರೀತಿ ಅಭಿಮಾನಗಳಿಗಿಂತ ಹೆಚ್ಚು ಭಗವಂತನ ಮೇಲೆ ಮಾಡ್ಬೇಕಂತೆ ಪ್ರೀತಿ. ಹಾಗಾದ್ರೆ ನಮ್ಮ ಮೇಲೆ ನಮಗೇನು ಪ್ರೀತಿ ಇದೆ ಅದಕ್ಕಿಂತ ಹೆಚ್ಚು ಪ್ರೇಮ ಭಗವಂತನ ನಾವು ಮಾಡಿದೀವಿ ಅಂತಂದ್ರೆ ಆಗ ಭಕ್ತಿ ಅವನಿಗಿದೆ ಅಂತ ಅರ್ಥ. ಇದನ್ನ ಇಲ್ಲಿ ಭಗವಂತನ ಬಗ್ಗೆ ಜ್ಞಾನ ಇರ್ಬೇಕು ಯಾವಾಗ್ಲೂ. ಏನಂತ? ಸರ್ವೋತ್ತಮ ಅವನು ಅಂತ ಜ್ಞಾನ ಇರ್ಬೇಕು. ಯಾವಾಗಲೂ ಮನಸ್ಸನ್ನು ದೇವರಲ್ಲಿ ಇಟ್ಟಿರ್ಬೇಕು. ಸರ್ವಾಧಿಕ ಪ್ರೇಮ ಇರ್ಬೇಕು ಅಂತ ಹೇಳ್ತಾರೆ. ಎಲ್ಲರಿಗಿಂತ ಹೆಚ್ಚಾದ ಪ್ರೇಮ ಅವನಲ್ಲಿ ಇರ್ಬೇಕು. ಸರ್ವಸ್ಯ ಹತ್ರ ಸಮರ್ಪಣೆ. ಹೀಗೆ ಭಕ್ತಿ ಜ್ಞಾನ ಜೊತೆಗೂಡಿ ಎಲ್ಲ ಅವನಿಗೆ ಅರ್ಪಣೆ. ಕೃಷ್ಣ ಹೇಳ್ತಾನಲ್ಲ, ಎತ್ಕರೋಶಿ ಯದಶ್ನಾಸಿ ಅಂತ, ನೀವೇನ್ ಮಾಡ್ತೀರಿ ಎಲ್ಲ ನನಗೆ ಅರ್ಪಣೆ ಮಾಡಿ ಅಂತ, ಕೃಷ್ಣಾರ್ಪಣ ವಸ್ತು ಅಂತ ಇದೆ ಅಂತ. ಹಾಗೆ ಎಲ್ಲಾ ಸಮರ್ಪಣೆ ಮಾಡ್ಬೇಕು ಅವನಿಗೆ. ಇಷ್ಟ ಆದ್ಮೇಲೆ ಇನ್ನೂ ಮುಂದ್ಬಿಡಿಸ್ತಾರೆ. ಇನ್ನೂ ಶರಣಾಗತಿಗೆ ಬಂದಿಲ್ಲ ನಾವು. ಇಷ್ಟೆಲ್ಲ ಗುಣಗಳಿದು. ಒಂದು ಜ್ಞಾನ, ಇನ್ನೊಂದು ಭಕ್ತಿ, ಇನ್ನೊಂದು ಸಮರ್ಪಣೆ. ಇದೇನಾ ಶರಣಾಗತಿ? ಅಲ್ಲ, ಇನ್ನೂ ಸ್ವಲ್ಪ ಇದೆ. ಅಖಂಡ ತ್ರಿವಿಧ ಪೂಜಾ ತದ್ಭಕ್ತೇವ ಸ್ವಭಾವತಃ. ಅಖಂಡವಾದ ತ್ರಿವಿಧವಾದ ಪೂಜೆ ಅಂತ ಹೇಳ್ತಾರೆ. ಅಖಂಡ ಪೂಜೆ ದೇವ್ರ ಬಗ್ಗೆ. ಯಾವಾಗಲೂ ಭಕ್ತಿ ಇರ್ಬೇಕು ಅವನಲ್ಲಿ. ಸ್ವಾಭಾವಿಕವಾಗಿರ್ಬೇಕಂತೆ. ಅದು ಆಹಿತ ಅಲ್ಲ. ಕೆಲವ್ರಿಗೆ ದೇವರ ಮೇಲೆ ಭಕ್ತಿ ಬರೋದು ಸಹಜವಾಗಿ ಬರಲ್ಲ. ಕೆಲವರು ಸಂಪರ್ಕಗೊಳಗಾಗಿರ್ತಾರೆ. ಸಂಪರ್ಕಗೊಳಗಂದ್ರೆ ಸಹವಾಸ ದೋಷ ಅಂತಾರಲ್ಲ, ಸಹವಾಸ ಗುಣ ಆಗತ್ತೆ ಕೆಲವು ಸರಿ. ಆ ಸಹವಾಸ ಮಾಡಿದಾಗ ಸಜ್ಜನರದು ದೇವರಲ್ಲೂ ಹೌದು ನಾವು ಒಂದಿಷ್ಟು ಮಾಡ್ಬೇಕು ಇವ್ರ ತರ ಅಂತ ಅನ್ಸಿ ಮಾಡ್ತಾರೆ. ಅದು ಆಮೇಲೆ ಸ್ವಭಾವ ಆಗ್ಬಿಡತ್ತೆ. ನಿಜವಾಗ ಅದು ಸ್ವಭಾವ ಇರುತ್ತೆ, ಆದ್ರೆ ಏನೋ ಮುಚ್ಚೋಗಿರುತ್ತೆ. ಸಜ್ಜನರ ಸಹವಾಸ ಆದಾಗ ಆ ಇರೋ ಮಾಲಿನ್ಯ ಎಲ್ಲ ದೂರ ಆಗುತ್ತೆ, ನಿಜವಾದ ಸ್ವಭಾವ ಹೊರಗೆ ಬರುತ್ತೆ. ಈ ನಿಜವಾದ ಸ್ವಭಾವ ಮೋಕ್ಷದಲ್ಲಿ ಬರೋದು ಇನ್ನೂ ಬೇರೆ ಇರುತ್ತೆ. ನಾವ್ ಅನ್ಕೊಳ್ಬಹುದು ಈ ಸಂಸಾರದಲ್ಲಿ ತುಂಬಾ ಕೆಟ್ಟವನು ಅಂತ ಅನ್ನಿಸ್ತಾ ಇರತ್ತೆ ಅವ್ರವ್ರಿಗೆ. ತುಂಬಾ ಕೆಟ್ಟವನು, ಏನು ಮಾಡ್ಲಿಲ್ಲ, ಎಲ್ಲ ಹಾಳು ಮಾಡ್ಬಿಟ್ಟೆ ಅಂತ. ಆದ್ರೆ ಸಜ್ಜನರ ಸಹವಾಸ ಬಂದಾಗ, ಸ್ವಲ್ಪ ಒಳ್ಳೆ ದಾರಿಗೆ ಬಂದಾಗ ಅನ್ಸುತ್ತೆ, ಹೌದು ನಾನು ಒಳ್ಳೆಯವನೇ, ಏನೋ ಕೆಟ್ಟದ್ ಮಾಡ್ಬಿಟ್ಟಿದ್ದೆ ಇಷ್ಟ ದಿವ್ಸ ಅಂತ. ಅದು ನಿಜವಾದ ಸ್ವರೂಪ. ಅದು ಅವಾಗ ಸ್ವಲ್ಪ ಹೊರಗೆ ಬರುತ್ತೆ. ಇನ್ನೂ ಹೋಗ್ತಾ ಹೋಗ್ತಾ ಸಾಧನೆಯಾಗಿ ಇಳಿತಾ ಇಳಿತಾ ಅವನಿಗೆ ನಿಜವಾದ ಸ್ವರೂಪ ಏನಿದೆ ಅವನು, ಅದು ಮೋಕ್ಷದಲ್ಲಿ ಗೊತ್ತಾಗತ್ತೆ. ಅವ್ನು ಸಜ್ಜೀವಿ ಆಗಿದ್ರೆ ಖಂಡಿತ ಗೊತ್ತಾಗತ್ತೆ. ಇಲ್ಲಾಂದ್ರೆ ನಿತ್ಯ ಸಂಸಾರದಿಂದ ಒಂದು ಹಂತಕ್ಕೆ ಬಂದು ನಿಂತ್ಕೊಂಡ್ಬಿಡತ್ತೆ ಅಷ್ಟೇ. ಆಮೇಲೆ ಮತ್ತಿನ್ ಮುಂದೆ ಹೋಗ್ಲಿಕ್ಕಲ್ಲ. ಯಾರ ಯೋಗ್ಯತೆ ಏನೋ ಅಷ್ಟೇ, ಅದ್ರ ಮುಂದಂತೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತೂ ಇರೋ ಯೋಗ್ಯತೆ ಏನಿದೆ ಅದನ್ನಾರು ಚೆನ್ನಾಗಿ ವ್ಯಕ್ತಪಡಿಸ್ಕೊಳ್ಬೇಕಲ್ಲ. ಅದನ್ನ ಇಲ್ಲಿ ಹೇಳ್ತಾ, ತದ್ ಭಕ್ತೇವ ಸ್ವಭಾವತಃ. ಭಕ್ತಿಯಿಂದ ತ್ರಿವಿಧ ಪೂಜಾ ಅಖಂಡ, 3 ವಿಧ ಪೂಜೆ. ಅಂದ್ರೆ ನಿಮಗೆ ಕಾಯಿಕ ವಾಚಿಕ ಮಾನಸಿಕ ಇದ್ದೇ ಇದೆ. ಅದು ಯಾವಾಗ್ಲೂ ಇರ್ಬೇಕು. ಮನಸ್ಸಿನಲ್ಲಿ ದೇವ್ರ ಬಗ್ಗೆ ಬೈಕೊಳ್ಳೋದು, ಹೊರಗಡೆ ದೇವ್ರ ಸ್ತೋತ್ರ ಮಂತ್ರ ಹೇಳ್ತಾ ಇರೋದು ಉಪಯೋಗ ಇಲ್ಲ. ಸರಿ, ದೇವ್ರ ಸ್ತೋತ್ರ ಮಂತ್ರ ಹೇಳ್ತಾರೆ, ಮನಸ್ಸಲ್ಲೂ ಅನ್ಕೊಳ್ತಾನೆ, ಆದ್ರೆ ಬೀಳಲ್ಲ, ದಂಡ ಬೀಳಲ್ಲ ಅಂತ ಹೇಳ್ತಾರಲ್ಲ. ಬೀಳ್ಬೇಕು ದೇವ್ರ ಮುಂದೆ, ಬೀಳಲ್ಲ. ಅದು ಕೇವಲ ಮಾತಿನ ಸ್ತೋತ್ರ, ಸುಮ್ನೆ ಹೆಂಗೆ ಕೈ ಮುಗಿದು ಹಿಂಗೆ ಹೋಗ್ಬಿಡೋದು. ನಮಸ್ಕಾರ ಹಾಕ್ಬೇಕಲ್ಲ, ಅಲ್ಲಿ ಬೀಳ್ಬೇಕಲ್ಲ ನೆಲದ ಮೇಲೆ. ಅದಿಲ್ಲ, ಅಷ್ಟಾಂಗ ನಮಸ್ಕಾರ ಇಲ್ಲ. ಹೀಗೆ ಯಾವ್ದು ಒಂದು ಇಲ್ಲದೆ ಆದ್ರೂ ಲೋಪನೇ ಅದು. ಅದರಿಂದ ದೇವರ ಮೇಲೆ ಭಕ್ತಿ ಇದ್ದು ಜ್ಞಾನ ಇದ್ದು ಆ ತ್ರಿವಿಧ ಪೂಜೆ, ಅದು ತ್ರಿವಿಧ ಪೂಜಾ ಖಂಡ ಅನ್ನೋದಕ್ಕೆ ಅನೇಕ ವಿವರಣೆ ಇದೆ. ಒಂದು ವಿವರಣೆ ಹೀಗೆ, ಇದು ಶುರುವಾಯ್ತು ಈಗ. ಏನು ಅಂದ್ರೆ, ರಕ್ಷತಿ ಇತ್ಯೇವ ವಿಶ್ವಾಸ ತದೀಯೋಹಂ ಇತಿ ಸ್ಮೃತಿ ಶರಣಾಗತಿ ರೇಷಾ ಸ್ಯಾತ್ ವಿಷ್ಣು ಮೋಕ್ಷ ಫಲಪ್ರದ. ವಿಷ್ಣುವಿನಲ್ಲಿ ಈ ಭಾವನೆ ಇದ್ರೆ ನಿಮ್ಗೆ ಮೋಕ್ಷ ಸಿಕ್ಕೇ ಸಿಗತ್ತೆ ಅಂತಾರೆ. ವಿಷ್ಣು ಪುರಾಣದಲ್ಲಿ ಹೇಳಿದ್ದಾರೆ, ಆಚಾರ್ಯರು ಹೇಳಿದ್ರು. ಏನಂತ? ರಕ್ಷತಿ ಇತ್ಯೇವ ವಿಶ್ವಾಸ. ದೇವರ ಬಗ್ಗೆ ಯಾವಾಗಲೂ ಒಂದು ಭಾವನೆ ಇರ್ಬೇಕು. ಏನಂತ? ನನ್ನನ್ನು ದೇವರು ಎಂದೆಂದಿಗೂ ಕಾಪಾಡ್ತಾರೆ. ರಕ್ಷತಿ ಇತ್ಯೇವ. ಎಷ್ಟೋ ಸಲ ಅನ್ನಿಸ್ಬೋದು, ಏನು ಮಾಡ್ಲಿಲ್ಲ ದೇವರು ಅಂತ ಅನ್ನಿಸ್ಬಹುದು, ಆದ್ರೆ ಅಲ್ಲ. ವಸ್ತುತಃ ರಕ್ಷತಿ ಇತ್ಯೇವ, ರಕ್ಷಣೆ ಮಾಡೇ ಮಾಡ್ತಾನೆ ಅನ್ನೋ ಬಲವಾದ ವಿಶ್ವಾಸ ಇರ್ಬೇಕು. ಅದು ಎಂದಿಗೂ ಹೋಗ್ಬಾರಂತೆ. ಕರ್ಮಕ್ಕನುಗುಣವಾಗಿ ಆಯ್ತು ಅನ್ಕೊಂಡು ಸುಮ್ಮನೆ ಆಗ್ಬಿಡ್ಬೇಕಷ್ಟೇ ಹೊರತು ದೇವರ ಬಗ್ಗೆ ಅನ್ಯಥಾ ಚಿಂತನೆ ಇಲ್ಲ. ಒಂದು. ಇನ್ನೊಂದು ತದೀಯೋಹಂ ಇತಿ ಸ್ಮೃತಿ. ಅಷ್ಟೇ ಅಲ್ಲ, ಒಂದು ಯಾಕೆ ರಕ್ಷಣೆ ಮಾಡ್ತಾನೆ ಭಗವಂತ ಅನ್ನೋದಕ್ಕೆ, ತದೀಯೋಹಂ, ನಾನು ಯಾರಿಗೆ ಸೇರಿದವನು?
ಅವನಿಗೆ ನಾನು ಸೇರಿದ, ಅವನ ಭಕ್ತ ನಾನು ಅನ್ನೋ ನೆನಪು ಸದಾ ಇರ್ಬೇಕಂತೆ. ಅವನ ಭಕ್ತ ನಾನು ಅಂತ ಯಾವಾಗಲೂ ನೆನಪಿರ್ಬೇಕು. ನಾನು ಯಾರಿಗೆ ಸಂಬಂಧಪಟ್ಟವನು, ದೇವರಿಗೆ ಸಂಬಂಧಪಟ್ಟವನು ಅಲ್ಲ ಅಂತ ಭಾವನೆ ಇರಬಾರ್ದು. ದೇವರಿಗೆ ಸಂಬಂಧಪಟ್ಟವನು ನಾನು. ತದೀಯೋಹಂ ರಕ್ಷತೀತ್ಯೇವ ವಿಶ್ವಾಸ ಏಷಾ ಶರಣಾಗತಿ ಸ್ಯಾತ್. ಇಂಥ ಶರಣಾಗತಿ ಏನಿದೆ ಇದು ವಿಷ್ಣುವಿನಲ್ಲಿ ಉಂಟಾದ್ರೆ ನಿಮಗೆ ಮೋಕ್ಷ ಸಿಗತ್ತೆ, ದೇವರು ಮೋಕ್ಷ ಕೊಡ್ತಾನೆ. ಹಾಗಾದ್ರೆ ಎಲ್ಲಿಂದ ಶುರು? ನಾವು ಇಷ್ಟೇ ಹೇಳ್ಬಾರ್ದು. ಶರಣಾಗತಿ ಅಂದ್ರೆ ಯಾವಾಗ ನಮ್ಗೆ ಭಾವನೆ ಇರ್ಬೇಕು, ದೇವರು ನನ್ನವನು, ನಾನು ದೇವರ ಕಡೆಯವನು ಅನ್ನೋ ಭಾವನೆ. ಅದರ ಜೊತೆಗೆ ಯಾವಾಗಲೂ ರಕ್ಷಣೆ ಮಾಡ್ತಾನೆ, ನಾನು ಯಾವಾಗಲೂ ಅವನ ಮೇಲೆ ಭಕ್ತಿ ಮಾಡ್ಬೇಕು, ತ್ರಿವಿಧ ಪೂಜೆ ಅಖಂಡವಾಗಿ ನಡೀಬೇಕು, ಎಲ್ಲರಿಗಿಂತಲೂ ಹೆಚ್ಚಿನ ಪ್ರೇಮ ಅವನಲ್ಲಿ ಮಾಡ್ಬೇಕು, ಸರ್ವೋತ್ಕೃಷ್ಟ ಜ್ಞಾನ ಅವನ ಬಗ್ಗೆ ನನಗಿರ್ಬೇಕು. ಇಷ್ಟೆಲ್ಲ ಇದ್ರೆ ಶರಣಾಗತನಾಗಿದ್ದಾನೆ ಆ ಭಕ್ತ ಅಂತ ಅರ್ಥ. ಇಂಥ ಶರಣಾಗತಿ ಸಿಗ್ಬೇಕು ಅಂದ್ರೆ ಒಟ್ಟೇನಾಯ್ತು ಅಂದ್ರೆ ದೇವರ ಅಪರೋಕ್ಷ ಜ್ಞಾನ ನಿಮ್ಗೆ ಆಗಿರ್ಬೇಕು ಅಂತ ಅರ್ಥ. ಪರೋಕ್ಷ ಜ್ಞಾನ ಆಗಿಲ್ದೆ ಅಂದ್ರೆ ಇದೆಲ್ಲ ಬಂದಿದೆ ಅಂದ್ರೆ ಏನರ್ಥ? ಅಪರೋಕ್ಷ ಜ್ಞಾನ ಆಗಿದೆ ಅಂತ ಅರ್ಥ. ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ಅದರಿಂದ ಅಪರೋಕ್ಷ ಜ್ಞಾನ ಬಂದ ವ್ಯಕ್ತಿಗೆ ಶರಣಾಗತಿ ಅನ್ನೋದು ಧರ್ಮ ಇದ್ದೇ ಇರುತ್ತೆ ಅವನಲ್ಲಿ, ಅವನಾಗಿದ್ದಾನೆ ಅಂತ ಅರ್ಥ. ಹಾಗಾಗಿ ಅಂಥವನಿಗೆ ಕರ್ಮಗಳ ನಾಶ ಆಗಿರುತ್ತೆ ಅಂತ ಇಷ್ಟು ಇಲ್ಲಿ ವಿಷ್ಣು ಪುರಾಣದ ಮಾತಿನ ಅರ್ಥ. ಇದನ್ನ ರಾಯರು ತಾವು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದನ್ನು ಸುಧಾದಲ್ಲಿ ಜೊತೆಗೆ ಸೇರಿಸ್ಕೊಳ್ಬೇಕು. ಶರಣ ಪ್ರಾಪ್ತಿಶ್ಚ, ಎಲ್ಲವನ್ನ ಬಿಟ್ಟು ಭಗವಂತ ಏನು ಹೇಳಿದಾನೆ, ಏನೋ ಮಾಮೇಕಂ ಶರಣಂ ವ್ರಜ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ. ನನ್ನನ್ನ ಶರಣನ ಹೊಂದೋ ಅಂದ್ರೆ ಏನರ್ಥ? ಶರಣ ಅಂದ್ರೆ ರಕ್ಷಕ ಅಂತ ಅರ್ಥ. ಶರಣು ಹೊಂದೋದಂದ್ರೆ ನಮಗೆ ರಕ್ಷಕ, ನನಗೆ ಕಾಪಾಡೋನ್ ದೇವ್ರೆ ಅನ್ನೋ ಭಾವನೆಯಿಂದ ಹೋಗೋದು ಅಂತ ಸಾಮಾನ್ಯ ಅರ್ಥ. ಈ ಶರಣಾಗತಿ ಅನ್ನೋದಕ್ಕೆ ಆ ಮಧ್ವಾಚಾರ್ಯರ ವ್ಯಾಖ್ಯಾನ ಇಷ್ಟಿದೆ ವಿಷ್ಣು ಪುರಾಣದ ಮುಖಾಂತರ. ಇಷ್ಟಿದ್ರೆ ಮಾತ್ರ ಅವನಿಗೆ ಅಪರೋಕ್ಷ ಜ್ಞಾನ ಆಗಿದೆ ಅಂತ ಅರ್ಥ. ಅಪರೋಕ್ಷ ಜ್ಞಾನ ಆಗಿದೆ ಅಂತ ಆದ್ರೆ ಅವನಿಗೆ ಮೋಕ್ಷ ಸಿಗತ್ತೆ ಅಂತ ಅರ್ಥ. ಯಾಕೆ? ಕರ್ಮಗಳ ನಾಶ ಆಗಿದ್ರಿಂದ. ಇಷ್ಟ ಆದ್ಮೇಲೆ ಇಲ್ಲಿ ಯಾದುಪತ್ಯದಲ್ಲೂ ಇದೇ ಶ್ಲೋಕಗಳನ್ನೇ ಉಲ್ಲೇಖ ಮಾಡಿದ್ದಾರೆ. ಶೇಷವಾಕ್ಯಾರ್ಥ ಚಂದ್ರಿಕಾದಲ್ಲಿ ಒಂದು ವಿಷಯ ಇದೆ, ಅದಕ್ಕೆ ಹೋಗೋಣ. ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯಲ್ಲಿ 2ನೇ ಲೈನು, ಜ್ಞಾನಸ್ಯ ವನ್ಯಾದಿವತ್ ಉಷ್ಣಸ್ಪರ್ಶವತ್ ದ್ರವ್ಯತ್ವ ಅಭಾವಾತ್ ವನ್ಯಾದಿಭಿಃ ಬ್ರಹ್ಮಾದೀನಾಮಿವ ಜ್ಞಾನೇನ ಕರ್ಮಣಾಂ ಪ್ರಸಿದ್ಧ ಭಸ್ಮೀಕರಣ ಅಸಂಭವಾದಿತ್ಯರ್ಥ. ಈಗ ಕರ್ಮಗಳ ನಾಶ ಆಗತ್ತೆ ಅಂತ ಹಿಂದೆ ಮಾತು ಬಂತು. ಹೇಗಾಗತ್ತೆ ಅಂದ್ರೆ ಬೆಂಕಿಗೆ ಹತ್ತಿನೋ ಹುಲ್ಲೋ ಇವುಗಳನ್ನು ಹಾಕಿದ್ರೆ ಹೇಗದು ನಾಶ ಆಗತ್ತೋ ಹಾಗೆ ಅಂತ. ಆದ್ರೆ ಇಲ್ಲಿ ಕರ್ಮಗಳನ್ನ ಜ್ಞಾನದಿಂದ ನಾಶ ಆಗತ್ತೆ ಅನ್ನೋದು ತಪ್ಪಾಗತ್ತೆ. ಯಾಕೆಂದ್ರೆ ಜ್ಞಾನ ಅನ್ನೋದು ಬೆಂಕಿ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಸುಟ್ಟು ಹೋಗ್ಬಿಡುತ್ತೆ, ಬೂದಿ ಆಗ್ಬಿಡುತ್ತೆ. ಬೂದಿ ಆಗ್ಲಿಕ್ಕೆ ಅದೇನು ಗಟ್ಟಿ ವಸ್ತುನ? ಯಾವುದು? ಜ್ಞಾನ. ಈ ಜ್ಞಾನ ಅನ್ನೋದು ಗಟ್ಟಿ ಅಲ್ಲೇ ವಸ್ತು ಆಗಿಲ್ದೇ ಇರಬಹುದು. ಕರ್ಮದ ಬಗ್ಗೆ ನಮಗ್ ತಾನೇ ಪ್ರಶ್ನೆ. ಜ್ಞಾನ ಅನ್ನೋದು ಬೆಂಕಿ ಸ್ಥಾನದಲ್ಲಿದೆ. ಕರ್ಮ ಏನು? ಕರ್ಮ ಒಂದು ಗಟ್ಟಿ ಪದಾರ್ಥನ? ಈಗ ಪೃಥ್ವಿ ಪದಾರ್ಥ ತರ ಯಾವ್ದಾರು ಗಟ್ಟಿ ಪದಾರ್ಥ ತರ ಅಲ್ಲ. ಯಾವ್ದಾದ್ರು ಗಟ್ಟಿ ಪದಾರ್ಥ ಇದ್ದು ಈಗ ಕಟ್ಟಿಗೆ ಎಲ್ಲ ಹಾಕ್ತಾರೆ ಹೋಮಕ್ಕೆ, ಕಟ್ಟಿಗೆ ತರನ ಕರ್ಮ? ಕಟ್ಟಿಗೆ ಹಾಕಿದ್ರೆ ಅದು ಸುಟ್ಟು ಬೂದಿ ಆಗುತ್ತೆ, ಸರಿ, ಬೆಂಕಿಗೆ ಆಹುತಿಯಾಗಿ. ಅದೇ ಕರ್ಮಗಳನ್ನ ಜ್ಞಾನ ಅನ್ನೋ ಬೆಂಕಿಗೆ ಹಾಕಿದ್ರೆ ಕರ್ಮಗಳ ಆ ರೀತಿ ಸುಟ್ಟು ಬೂದಿ ಆಗತ್ತ? ಹೇಗರ್ಥ? ಸಾಧ್ಯ ಇಲ್ವಲ್ಲ. ಯಾಕೆಂದ್ರೆ ಜ್ಞಾನಸ್ಯ ವನ್ಯಾದಿವತ್ ಉಷ್ಣಸ್ಪರ್ಶವ ದ್ರವ್ಯತ್ವಾಭಾವ. ಮೊದಲು ಇದನ್ನ ಯೋಚಿಸಿ, ಕರ್ಮ ಹೇಗಿದೆಯೋ ಅದು ಗಟ್ಟಿ ಪದಾರ್ಥ ಹೌದು ಅಲ್ವೋ ಅದು ಬೇರೆ ವಿಚಾರ, ಪಕ್ಕಕ್ಕೆ ಇಡೋಣ. ಅದ್ ಕಟ್ಗೆ ತರ ಇದೆಯೋ ಇಲ್ವೋ ನಮಗ್ ಗೊತ್ತಿಲ್ಲ. ಅದೇ ಕರ್ಮಗಳಲ್ಲೂ ವಿಭಾಗ ಇದೆ. ಹೇಗೆ ಅಂದ್ರೆ ಚಿಕ್ಕದು ದೊಡ್ಡದು ಅದೆಲ್ಲ ಇದೆ ಕರ್ಮಗಳಲ್ಲೂ ವಿಭಾಗ. ಮತ್ತೆ ಹಗುರವಾದ ಕರ್ಮ, ತುಂಬಾ ಗಟ್ಟಿಯಾದ ಕರ್ಮ, ಪಾಪಕರ್ಮ. ಈ ತರ ಪಾಪಕರ್ಮಗಳಲ್ಲೂ ವೆರೈಟಿ ಇದೆ, ವ್ಯತ್ಯಾಸಗಳಿವೆ. ಅದನ್ನ ಶಾಸ್ತ್ರದಲ್ಲೇ ತಿಳಿಸ್ತಾರೆ. ಮುಂದೆ ಇನ್ನೊಂದು ಸಂದರ್ಭದಲ್ಲಿ ನೋಡೋಣ. ಅಂತೂ ಈ ಕರ್ಮಗಳ ಒಂದು ವಿಭಾಗ ಏನಿದೆ, ಕರ್ಮಗಳ ಬಗ್ಗೆ ಯೋಚನೆ ಬಿಟ್ಬಿಡಿ, ಅದು ಹೇಗಿದೆಯೋ ಗೊತ್ತಿಲ್ಲ. ಜ್ಞಾನ ಅಗ್ನಿ ಅಂತ ಹೇಳಿದ್ರಲ್ಲ, ಇದನ್ನ ನಾವು ಒಪ್ಪಲ್ಲ. ಜ್ಞಾನ ಅನ್ನೋದು ಬೆಂಕಿ ಅಂತ ಯಾರು ಹೇಳಿದ್ರು? ಜ್ಞಾನ ಬೆಂಕಿ ಅಲ್ವೇ ಅಲ್ಲ. ಯಾಕೆಂದ್ರೆ ಬೆಂಕಿ ಅನ್ಬೇಕು ಅಂದ್ರೆ ಏನ್ ಗುಣ ಇರ್ಬೇಕು? ಮುಟ್ಟಿದ್ರೆ ಸುಡಬೇಕು, ಮುಟ್ಟಿದ್ರೆ ಉಷ್ಣ ಸ್ಪರ್ಶದ ಅನುಭವ ಆಗ್ಬೇಕು. ಉಷ್ಣ ಸ್ಪರ್ಶ ಆಗ್ತಾ ಇಲ್ಲ, ಶೀತ ಸ್ಪರ್ಶ ಅನುಭವ ಆದ್ರೆ ಅದ್ ಬೆಂಕಿ ಅಲ್ಲ. ಹೊರಿತಾ ಇದೆ ಬೆಳಗಿನ ಜಾವ 4:15, ಮುಟ್ಟಿದ್ರೆ ಶೀತ ಸ್ಪರ್ಶ ಅನುಭವ ಆಯ್ತು, ಅದ್ ಬೆಂಕಿ ಅಲ್ಲ ಅಂತ ಗೊತ್ತಾಯ್ತು. ನೀವು ಬೆಂಕಿನ ಮುಟ್ಟಿದ್ರೆ ಸುಡ್ಬೇಕು. ಹಾಗೆ ಜ್ಞಾನ ಅಗ್ನಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಭಗವದ್ಗೀತೆಯಲ್ಲಿ. ಹೌದು ಜ್ಞಾನ ಅಗ್ನಿ ಅಂತ ನಂಬ್ಕೊಳೋದ? ಅದ್ ಹೆಂಗ್ ಸಾಧ್ಯ? ಪೂರ್ವ ಪಕ್ಷಿ ಪ್ರಶ್ನೆ ಮಾಡ್ತಾರೆ.
ಜ್ಞಾನ ಬೆಂಕಿ ಅಂದ್ರೆ ಅದ್ ಸುಡತ್ತ ನಿಮ್ಗೆ. ಅದನ್ನ ಹೀಗ್ ಕೇಳ್ತಾರೆ, ಉಷ್ಣ ಸ್ಪರ್ಶವ ದ್ರವ್ಯನ ಜ್ಞಾನ ಅಂದ್ರೆ, ಜ್ಞಾನ ಅದು ಗುಣ, ಅದು ದ್ರವ್ಯನೇ ಅಲ್ಲ. ಫಸ್ಟ್ ದ್ರವ್ಯ ಅನ್ನೋದು ಬೇರೆ, ಗುಣ ಅನ್ನೋದು ಬೇರೆ. ದ್ರವ್ಯ ಅಂದ್ರೆ ಉದಾಹರಣೆಗೆ ನಮಗೆ ಸಾಮಾನ್ಯವಾಗಿ ದ್ರವ್ಯದ ಪರಿಚಯ ಹೇಗಿರುತ್ತೆ, ಶಾಸ್ತ್ರಾಧ್ಯಯನ ಮಾಡದೇ ಇದ್ದವರು ಸಾಮಾನ್ಯವಾಗಿ ದ್ರವ್ಯ ಅಂದ್ರೆ ಘನ ಪದಾರ್ಥ, ಗಟ್ಟಿ ಪದಾರ್ಥ ಇದ್ರೆ ದ್ರವ್ಯ ಅಂತ. ಶಾಸ್ತ್ರದಲ್ಲಿ ಹಾಗೊಪ್ಪಲ್ಲ. ಗಟ್ಟಿ ದ್ರವ್ಯ ಆಗ್ಲಿ, ಅದು ನೀರಿನ ತರ ದ್ರವ್ಯ ಇದಾಗ್ಲಿ, ಅದು ದ್ರವ್ಯನೇ. ನೀರಿನ ತರನೂ ಇರಬಹುದು. ಉದಾಹರಣೆಗೆ ತುಪ್ಪ, ಗಟ್ಟಿ ತುಪ್ಪ ಕಾಯಿಸಿದ ಮೇಲೆ ಅದು ತುಪ್ಪ ಏನಾಗುತ್ತೆ, ನೀರ್ ತರ ಆ ಒಂದು ಪ್ರವಾಹ ಆಗತ್ತೆ, ಅದನ್ನ ಹಿಂಗ್ ಸೋರ್ ಹೋಗ್ಬಿಡತ್ತೆ, ಯಾಕೆ ಚೆಲ್ಲಿದ್ರೆ ಹಿಂಗ ಹಿಂಗ ಹೋಗುತ್ತಲ್ಲ, ಆ ತರದ್ದು ನೀರ್ ತರ. ಅಂತೂ ಈ ದ್ರವಾಂಶ ಇರೋದೇನಿದೆ ಅದನ್ನ ದ್ರವ್ಯ ಅಂತ ಕರಿಬಾರ್ದು ಅಂತಿಲ್ಲ, ದ್ರವ್ಯನೇ ಅದು ಘೃತ. ಹಾಗಾದ್ರೆ ಘೃತವನ್ನ ದ್ರವ್ಯ ಅಂತ ಕರೀತಾರೆ. ಅದು ನೀರ್ ರೂಪದಲ್ಲಿರ್ಲಿ, ನೀರಿನ ತರ ಇರ್ಲಿ, ಅಥವಾ ಈ ಗಟ್ಟಿ ಆಗಿರ್ಲಿ. ಇಲ್ಲೂ ದ್ರವ್ಯ ಅಂದ್ರೆ ಯಾವುದು, ಜ್ಞಾನ ಅಂತ ತಗೊಳ್ಬೇಕು. ಜ್ಞಾನ ದ್ರವ್ಯ ಅಲ್ಲ, ಯಾಕೆ ಜ್ಞಾನ ಅದು ಗುಣ. ಅದೇ ನೋಡಿ, ತುಪ್ಪದಲ್ಲಿ ಏನ್ ಗುಣ ಇದೆ, ತುಪ್ಪದಲ್ಲಿ ಪುಷ್ಟಿ. ತುಪ್ಪವನ್ನು ಚೆನ್ನಾಗಿ ತಿಂದ್ರೆ ದೇಹಕ್ಕೆ ಪುಷ್ಟಿ ಬರುತ್ತೆ, ಪುಷ್ಟಿಯನ್ನ ಕೊಡುವಂತಹ ಗುಣ ತುಪ್ಪದಲ್ಲಿದೆ. ಆ ತುಪ್ಪದಲ್ಲಿ ಮತ್ತೆ ತುಪ್ಪದ ಬಣ್ಣ ಯಾವುದು, ಈ ತರ ಇದನ್ನೆಲ್ಲ ಗುಣ ಗುಣ ಅಂತ ಕರೀತಾರೆ. ಜ್ಞಾನ ಇವಾಗ ಗುಣನ ದ್ರವ್ಯನ, ಜ್ಞಾನ ದ್ರವ್ಯ ಅಲ್ಲ. ಜ್ಞಾನ ಆತ್ಮನಲ್ಲಿರುತ್ತೆ, ಜ್ಞಾನ ಆತ್ಮನ ಗುಣ ಅದು ಜ್ಞಾನ. ನೀವು ಜ್ಞಾನವನ್ನ ಬೆಂಕಿಗೆ ಹೋಲಿಸ್ತಾ ಇದ್ದೀರಿ. ಒಂದು ಗುಣವನ್ನ ತಗೊಂಡು ಒಂದು ದ್ರವ್ಯಕ್ಕೆ ಹೋಲಿಸೋದು ತಪ್ಪು. ಇದು ಭಗವದ್ಗೀತೆಯಲ್ಲಿ ವರ್ಣನೆ ಮಾಡಿರೋದು. ನಾವು ಮೇಲ್ನೋಟಕ್ಕಿದು ಹೌದೌದು ಜ್ಞಾನ ಬೆಂಕಿ ತರ, ಅದು ಹಾಕ್ಬಿಟ್ರೆ ಸುಟ್ಬಿಡತ್ತೆ, ಹೆಂಗ್ ಸರಿ ಇದು. ಉದಾಹರಣೆ ಕೊಡ್ಬೇಕು ಅಂದ್ರೆ ಅದಕ್ಕೆ ಹೋಲಿಕೆ ಆದ ಉದಾಹರಣೆ ಕೊಡ್ಬೇಕಲ್ಲ. ಸುಮ್ಮನೆ ಏನೋ ಉದಾಹರಣೆ ಕೊಟ್ರೆ, ಇವನ್ ಬೆಂಕಿ ತರ ಇದ್ದಾನೆ, ಇವನು ಚಂದ್ರನ್ ತರ ಇದ್ದಾನೆ, ಹೇಗಿರ್ಲಿಕ್ಕೆ ಸಾಧ್ಯ. ಇವನ್ ಬೆಂಕಿ ತರ ಅಂದ್ರೆ ಇವ್ನ್ ಮುಟ್ಟಿದ್ರೆ ಸುಡತ್ತ, ಏನು ಸುಡ್ತಾ ಇಲ್ಲ. ಉಷ್ಣ ಸ್ಪರ್ಶವ ದ್ರವ್ಯನೇ ಇಲ್ಲ, ಒಂದ್ ದ್ರವ್ಯ ಆಗಿರ್ಬೋದು. ಇದು ಸರಿ, ಇವನು ಬೆಂಕಿ ತರ, ಯಾಕೆ ಬೆಂಕಿ ಹೇಗ್ ಸುಡತ್ತೋ ಇವನು ಸುಡ್ತಾನೆ, ತಪ್ಪು. ಇವನೊಂದ್ ದ್ರವ್ಯ, ಬೆಂಕಿನೋ ದ್ರವ್ಯ, ಒಪ್ಕೊಳ್ಬಹುದು. ಉಷ್ಣ ಸ್ಪರ್ಶ ಇಲ್ಲ, ಗುಣ ಇಲ್ಲ. ಸಾಮಾನ್ಯವಾಗಿ ಇಷ್ಟೆಲ್ಲ ವಿಚಾರ ಮಾಡಲ್ಲ ಯಾರು. ಯಾಕೆ ವಿಚಾರ ಮಾಡಲ್ಲ ಅಂದ್ರೆ, ಇದು ಉದಾಹರಣೆ ಕೊಡ್ತಾರೆ. ಉದಾಹರಣೆ ಕೊಡ್ಬೇಕಾದ್ರೆ ಇಷ್ಟೊಂದು ಯಾಕೆ ಯೋಚನೆ ಮಾಡ್ಬೇಕು. ಈಗ ರಾಮ ಹೇಗಿದ್ದ, ಚಂದ್ರನ್ ತರ ಇದ್ದ. ರಾಮ ಕುಬೇರನ್ ತರ ಇದ್ದ, ಇವನು ಶಿವನ್ ತರ ಇದ್ದಾನೆ, ಇವನು ಚಂದ್ರನ್ ತರ ಇದ್ದಾನೆ ಅಂತೆಲ್ಲ ಹೇಳ್ತಾ ಹೋಗ್ತೀವಿ. ಇದ್ರ ಬಗ್ಗೆ ಇಷ್ಟೊಂದೆಲ್ಲ ವಿಚಾರ ಮಾಡ್ಲಿಕ್ಕಿದೆ. ಯಾವ್ದೋ ಒಂದ್ ಎರಡು ಗುಣ ಹೋಲಿಕೆ ಇರುತ್ತೆ, ಅದಕ್ಕೆ ಹೋಲಿಸಿರ್ತಾರೆ. ಆದ್ರೆ ಪೂರ್ವ ಪಕ್ಷಿ ಹಾಗೆ ಬಿಡಲ್ಲ. ಖಂಡನೆ ಮಾಡೋರ್ಗೆ ಏನಂದ್ರೆ, ಖಂಡನೆ ಮಾಡೋ ದೃಷ್ಟಿಗಿರುತ್ತೆ, ಏನ್ ಹೇಳಿದ್ರು ಏನೊಂದು ಖಂಡನೆ ಮಾಡ್ಬೇಕು ಅಂತ. ಆ ನಿಟ್ಟಿನಲ್ಲಿ ನೋಡಿದಾಗ ಇವರು ಇನ್ನೂ ನಿಜವಾಗಿ ವಿಷಯಕ್ಕೆ ಹೋದಾಗ ಜ್ಞಾನ ಅದು ಗುಣ, ಅದು ದ್ರವ್ಯ ಅಲ್ಲವೇ ಅಲ್ಲ. ಹಾಗಾಗಿ ಜ್ಞಾನದಿಂದ ಕರ್ಮಗಳನ್ನ ಸುಟ್ಟಾಕೋದು ಅಂದ್ರೆ ಪ್ರಸಿದ್ಧವಾದ ಭಸ್ಮೀಕರಣ ಆಗಲ್ಲ. ಹೇಗೆ ಬೆಂಕಿಗೆ ಆಹುತಿ ಹಾಕಿದಾಗ ಹೇಗೆ ಅದೆಲ್ಲ ಭಸ್ಮ ಆಗುತ್ತೋ ಆ ತರ ಅಂತೂ ಖಂಡಿತ ಅಲ್ಲ. ಹಾಗಾಗಿ ಹೇಗೆ ಹೇಳ್ತೀರಿ ಇದು ಅಂತ ಇಂಥ ಒಂದು ಪ್ರಶ್ನೆಯನ್ನ ಮಾಡ್ಕೊಂಡ್ರು. ಇದನ್ನ ಮಾಡ್ಕೊಂಡು ಇಲ್ಲ ಹೌದು ಆ ತರ ಇಲ್ಲ, ಮುಖ್ಯವಾದದ್ದು ಹೇಳಲಿಕ್ಕೆ ಬರಲ್ಲ. ಅದಕ್ಕೆ ಏನ್ ಹೇಳ್ಬೇಕು ಅಂತಂದ್ರೆ, ನಮ್ಮ ಪ್ರಕಾರ ಕರ್ಮಗಳನ್ನು ನಾಶಪಡಿಸೋದು ಜ್ಞಾನ ಅಲ್ಲ, ಹೊರತು ಶರಣ ಪ್ರಾಪ್ತಿ ಅಂದ್ರೆ ಭಗವಂತನನ್ನ ಶರಣಾಗತರನ್ನಾಗಿ ಹೊಂದುತ್ತೀವಲ್ಲ, ಅದೇ ಕರ್ಮಗಳನ್ನು ನಾಶಪಡಿಸುತ್ತೆ. ಅದು ಹೇಗೆ, ಶರಣಾಗತಿಯನ್ನು ಹೊಂದೋದು ಅಂದ್ರೆ ಮತ್ತೆ ಜ್ಞಾನ ಭಕ್ತಿ ಎಲ್ಲ ಪಡೆಯೋದು ಅಂತ ಅರ್ಥ. ಜ್ಞಾನ ಭಕ್ತಿಗಳನ್ನ ಬೆಂಕಿನ ಮತ್ತೆ ಸುಡ್ಲಿಕ್ಕೆ ಮತ್ತೆ ಅಲ್ಲಿಗೆ ಬರ್ತೀವಿ. ಹಾಗಾಗಿ ಈ ಪ್ರಶ್ನೆ ಕೊನೆಯವರೆಗೂ ಕೂಡ ಹೀಗೆ ಇರುತ್ತೆ, ಅದಕ್ಕೆ ಉತ್ತರ ಇರಲ್ಲ. ಅದಕ್ಕೇನ್ ಮಾಡೋದು ಅಂದ್ರೆ, ಗೀತಾ ತಾತ್ಪರ್ಯದಲ್ಲಿ ಮಧ್ವಾಚಾರ್ಯರ ವ್ಯಾಖ್ಯಾನ ಹೇಗಿದೆ ಅಂತ ಆಗ ವಿಷ್ಣು ಪುರಾಣದ ಮಾತನ್ನ ಉಲ್ಲೇಖ ಮಾಡಿದ್ರು. ಅದಕ್ಕೆ ಕೊನೆಗೆ ಏನು ಉತ್ತರ ಕೊಟ್ಟಾಗಾಯ್ತು ಇದಕ್ಕೆ ಅನ್ನೋದು ಮುಖ್ಯ. ಅದೇನು ಅನ್ನೋದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀವನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತಾರೆ. ಶ್ರೀಕೃಷ್ಣ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.